2025 ಅಂಗವಾಗಿ ಏನು ಮೊದಲೇ ಹಂತವಾಗಿ ಲೈನ್ ತಾಲೀಮು, ಆಮೇಲೆ ಭಾರ ಹೊರುವ ತಾಲೀಮು, ಅದಾದ ಮೇಲೆ ಸಿಡಿಮದ್ದಿಗೆ ಹೆದರುವುದೇ ಅಂತ ತಾಲೀಮನ್ನು ನಾವು ಮಾಡಿಸ್ತಾ ಇದ್ದೀವಿ. ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಡಿಮದ್ದಿ ತಾಲೀಮನ್ನು ನಾವು ಮಾಡಿಸಿದ್ದೀವಿ. ಎಲ್ಲ 14 ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು. ಎಷ್ಟು 2-3 ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ. ಎಲ್ಲ ಆನೆಗಳು ಕೂಡ ಚೆನ್ನಾಗೇ ರೆಸ್ಪಾನ್ಸ್ ಮಾಡಿದವು. ಫಸ್ಟ್ ಇದರಲ್ಲಿ ಯಾವುದಕ್ಕಾದರೂ ಏನೋ ಇದು ಸಿಡಿತಾ ಇದೆಯಲ್ಲ ಅಂಥೇಳಿ ಒಂದು ಗಾಬರಿ ಇದ್ದೇ ಇರುತ್ತೆ. ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ಗೆ ಆರಾಮಾಗಿ ನಿಂತ್ಕೊಂಡಿದ್ದು. ಹೊಸದಾಗಿ ಬಂದಿರುವಂಥ 3 ಆನೆ ಏನಿದೆ, ರೂಪ ಮತ್ತು ಶ್ರೀಕಂಠ, ಆಮೇಲೆ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ. ಟುಕ್ ಶೆಲ್ಟರ್ ಆಫ್ ಇದು ಜಸ್ಟ್ ಕಾವೇರಿ ಜೊತೆ ಅವಳು ಬೆರ್ತೋದ್ಲು. ನೆಕ್ಸ್ಟು ಇದು ರೂಪ ಏನು ಹೆದರ್ಕೊಳ್ಳಿಲ್ಲ. ಶ್ರೀಕಂಠ ಏನು ಅಂತಂದರೆ ಒಂದು ಹ್ಯಾಬಿಟು, ಏನಾದರೂ ಹಿಂಗೆ ಸೌಂಡ್ ಆದಾಗ ಟರ್ನ್ ಮಾಡಿ ಆ ಕಡೆ ಮುಖ ಮಾಡಿ ನಿಂತ್ಬಿಡ್ತಾನೆ ಅಷ್ಟೇ. 3 ಹಂತದಲ್ಲಿ 3 ಇದು ನಡೆಯುತ್ತೆ. ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಎಲ್ಲ ಕೂಡ ಯಶಸ್ವಿಯಾಗಿ ನಡೆದಿದೆ. ಯಾವುದೋ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಎರಡೂ ಕೂಡ ಯಾವುದೇ ಹೆದರ್ಕೊಂಡಿಲ್ಲ. ಏನು ಹೌದು, ಎಲ್ಲ ಆನೆಗಳು ಪರ್ಫೆಕ್ಟಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ದಾವೆ. ಯಾವುದೂ ಕೂಡ ತೊಂದರೆ ಇಲ್ಲ. ಹಾಗಾಗಿ ಥ್ಯಾಂಕ್ ಯು.